ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ಪಿ ಯು ಸಿ ಫಸ್ಟ್ ಇಯರ್ದವರಿಗೆ ಅಕೌಂಟೆನ್ಸಿ ಡಿಸ್ಕಷನ್ ಮಾಡೋಣ. ಜರ್ನಲ್ ಎಂಟ್ರಿಗಳನ್ನೆಲ್ಲ ಪಾಸ್ ಮಾಡೋಣ. ಫಸ್ಟ್ ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳವ ನೋಡ್ರಿ. ಇಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಅವ ಫಸ್ಟ್ ನೋಡ್ರಿ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಗಿರೀಶ್ ಅಂತಕ್ಕಂಥವನ ಟ್ರಾನ್ಸಾಕ್ಷನ್ಸ್ಗಳವ. 1ನೇ ತಾರೀಕು ಜನವರಿ 2015 ಸ್ಟಾರ್ಟೆಡ್ ಮೀನ್ಸ್ ಗಿರೀಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. 2ನೇ ತಾರೀಕು ಓಪನ್ಡ್ ಬ್ಯಾಂಕ್ ಅಕೌಂಟ್ 80,000. 4ನೇ ತಾರೀಕು ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಾರಾ 22,000. 6ನೇ ತಾರೀಕು ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ 30,000. 8ನೇ ತಾರೀಕು ಸೋಲ್ಡ್ ಗೂಡ್ಸ್ ಟು ನೂತನ್ 12,000. 10ನೇ ತಾರೀಕು ಕ್ಯಾಶ್ ಪೇಡ್ ಟು ತಾರಾ 22,000. 15th ಕ್ಯಾಶ್ ರಿಸೀವ್ಡ್ ಫ್ರಮ್ ನೂತನ್ 11,700. ಡಿಸ್ಕೌಂಟ್ ಅಲೌಡ್ 300. 18ನೇ ತಾರೀಕು ಪೇಡ್ ವೇಜಸ್ 200. 20th ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ 5,000. 22ನೇ ತಾರೀಕು ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ 4,000. 26ನೇ ತಾರೀಕು ಕಮಿಷನ್ ರಿಸೀವ್ಡ್ 2,000. 28ನೇ ಬ್ಯಾಂಕ್ ಚಾರ್ಜಸ್ 500. ಅದಾದ ನಂತರ 29ಕ್ಕೆ ಪೇಡ್ ಸ್ಯಾಲರಿ 7,000. 30ನೇ ತಾರೀಕು ಕ್ಯಾಶ್ ಸೇಲ್ಸ್. ಅದಾದ ನಂತರ 31 ಲಾಸ್ಟ್ ಜನವರಿಗೆ ಚೆಕ್ ಇಶ್ಯೂಡ್ ಫಾರ್ ರೆಂಟ್ 3,000. ರೈಟ್. ಫಸ್ಟ್ ಒನ್ ಏನದಲ್ಲಿ ನೋಡ್ರಿ, ಇವು ಟ್ರಾನ್ಸಾಕ್ಷನ್ಸ್ಗಳು. ಅದು ಫಸ್ಟ್ ಒನ್ 1/1/2015 ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. ಆಲ್ರೆಡಿ ನಾವು ಮಾಡೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಅಂತ ಇಲ್ಲಿ. ರೈಟ್. ಏನದಲ್ಲಿ ಸ್ಟಾರ್ಟೆಡ್ ಬಿಸ್ನೆಸ್ ಅಂತಂದ್ರೆ ಗಿರೀಶ್ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋಣ. 1 ಲಕ್ಷ ರೂಪಾಯಿ ತೊಗೊಂಡು ಬಂದು ಅದು ಜರ್ನಲ್ ಒಳಗೆ ಹೆಂಗೆ ಪೋಸ್ಟ್ ಮಾಡ್ತೀರಪ್ಪ ಅಂತಂದ್ರೆ ಆಸ್ ಪರ್ ಡುವಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಪ್ರಕಾರ 2 ಐಟಮ್ಸ್ ಅನ್ನ ಕಂಡುಹಿಡಿಬೇಕು. ಒಂದು ಕ್ಯಾಶ್ ಅದ, ಇನ್ನೊಂದು ಅದು ಕ್ಯಾಶ್ ಯಾರು ಕೊಟ್ಟಾರಪ್ಪ ಅಂದ್ರೆ ಗಿರೀಶ್ ಅಂತ ಕರಿತೀವಿ. ಗಿರೀಶ್ ಕೊಟ್ಟಾನ. ಆ ಗಿರೀಶ್ ಓನರ್ ಅದನ್ನ. ಓನರ್ ಕ್ಯಾಶ್ ಏನಾದ್ರು ಬಿಸ್ನೆಸ್ ಕೊಟ್ಟನಪ್ಪ ಅಂತಂದ್ರೆ ಅದನ್ನ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ರೈಟ್. ಕ್ಯಾಶ್ ಮತ್ತು ಗಿರೀಶ್ ಕ್ಯಾಪಿಟಲ್. ಕ್ಯಾಶ್ ರಿಯಲ್ ಅಕೌಂಟ್ ನಿಮ್ಗೆ ಗೊತ್ತೇ ಅದ. ಇಲ್ಲಿ ಕ್ಯಾಶ್ ಬಿಸ್ನೆಸ್ ಒಳಗ ಬಂದದ, ಕಮ್ಸ್ ಇನ್ ಆಗ್ಯದ. ಕಮ್ಸ್ ಇನ್ ಸಲುವಾಗಿ ನಾವು ಡೆಬಿಟ್ ಮಾಡ್ತೀವಿ. ಅದೇ ರೀತಿ ಯಾರು ಕೊಟ್ಟಾರಪ್ಪ ಅಂತಂದ್ರೆ ಇದು ಗಿರೀಶ್ ಕೊಟ್ಟಿರ್ತಾನ, ಅವನಿಗೆ ನಾವು ಪರ್ಸನ್ಸ್ ಅಂತ ಕರಿತೀವಿ. ಕೊಟ್ಟನಪ್ಪ ಅಂತಂದ್ರೆ ಅವ್ನು ಗಿವರ್ ಆಗಿರ್ತಾನ. ಆಸ್ ಪರ್ ರೂಲ್ಸ್ ಪ್ರಕಾರ ನಾವೇನ್ ಮಾಡ್ತೀವಿ, ಅಲ್ಲಿ ನಾವು ಕ್ರೆಡಿಟ್ ಮಾಡ್ತೀವಿ. ಅಲ್ಲಿ ಫಸ್ಟ್ ನಾವು ಡೆಬಿಟ್ ಬರೀಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗಿರೀಶ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಬರ್ತೀವಿ. ಬೀಯಿಂಗ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. ರೈಟ್. ಅದಾದ ನಂತರ ಈಗ ನೀವು ಎರಡನೇದು ನೋಡ್ರಿ. ಏನದ ಎರಡನೇದಪ್ಪ ಅಂತಂದ್ರೆ ಓಪನ್ಡ್ ಬ್ಯಾಂಕ್ ಅಕೌಂಟ್ ₹80,000. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ರಂತವ್ರು 2 ಐಟಮ್ಸ್ ಕಂಡುಹಿಡಿಬೇಕು. ಅದೇ ರೀತಿ ಒಂದು ಕ್ಯಾಶ್ ಬರ್ತದ, ಇನ್ನೊಂದು ಬ್ಯಾಂಕ್ ಬರ್ತದೆ. ಕ್ಯಾಶ್ ರಿಯಲ್ ಅಕೌಂಟ್ ಅದ, ಬ್ಯಾಂಕ್ ಕ್ಯಾಶ್ ರಿಯಲ್ ಅಕೌಂಟ್, ಬ್ಯಾಂಕ್ ಪರ್ಸನಲ್ ಅಕೌಂಟ್. ಕ್ಯಾಶ್ ನಾವು ಬ್ಯಾಂಕಿಗೆ ನಾವು ಡಿಪಾಸಿಟ್ ಮಾಡಿವಪ್ಪ ಅಂತಂದ್ರೆ ಕ್ಯಾಶ್ ಕೊಡ್ತೀವಿ. ಕ್ಯಾಶ್ ಕೊಟ್ಟಾಗ ಅವನು ಬ್ಯಾಂಕರ್ ಏನು ಮಾಡ್ತಾನೆ, ಅಕೌಂಟನ್ನು ಓಪನ್ ಮಾಡ್ತಾನೆ. ರೈಟ್. ನಮ್ಮಲ್ಲಿ ಕ್ಯಾಶ್ ಏನೈತೆ ಇಲ್ಲಿ ಗೋಸ್ ಔಟ್ ಆಯಿತು. ಕ್ಯಾಶ್ ಗೋಸ್ ಔಟ್ ಆಯಿತು. ಗೋಸ್ ಔಟ್ ಆಗಿತ್ತಪ್ಪ ಅಂದ್ರೆ ಏನು ಮಾಡ್ತೀರಿ ನೀವು ಇಲ್ಲಿ ಕ್ರೆಡಿಟ್ ಮಾಡ್ತೀರಿ. ಡೆಬಿಟ್ ವಾಟ್ ಕಮ್ಸ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅದೇ ರೀತಿ ಬ್ಯಾಂಕಲ್ಲಿ ಪರ್ಸನ್ ಅದನ್ನ ನಾವು ಬ್ಯಾಂಕಿನಾಗ ಡಿಪಾಸಿಟ್ ಮಾಡ್ತೀವಪ್ಪ ಅಂದ್ರೆ ಬ್ಯಾಂಕರ್ ದುಡ್ಡು ತಗೋತಾನೆ, ರಿಸೀವರ್ ಆಗ್ತಾನ ಅವನು. ರೈಟ್. ರಿಸೀವರ್ ಆದ್ರೆ ಏನು ಮಾಡ್ತೀರಿ, ನೀವು ಡೆಬಿಟ್ ಮಾಡ್ತೀರಿ. ಬರ್ದು ಬಿಡ್ಬೇಕು ಇಲ್ಲಿ. ಡೆಬಿಟ್ ಫಸ್ಟ್ ಇದೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ರೈಟ್. ಎಷ್ಟು ಅಮೌಂಟ್ ನೋಡ್ರಿ, 80,000. ರೈಟ್. ನರೇಶನ್ ಬೀಯಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ಡ್. ರೈಟ್. ನೆಕ್ಸ್ಟ್ 4ನೇ ತಾರೀಕು ಏನದ ಅಲ್ಲಿ ಫೋರ್ತ್ ಒನ್ ಏನದ ನೋಡ್ಕೋರಿ. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಾರಾ. ರೈಟ್. 2 ಐಟಮ್ಸ್ ಕಂಡುಹಿಡಿಬೇಕು. ಗೂಡ್ಸ್ ನಾವು ಪರ್ಚೇಸ್ ಮಾಡಿವಂತ ಯಾರ ಕಡೆಯಿಂದ, ತಾರಾ ಕಡೆಯಿಂದ. ರೈಟ್. 2 ಐಟಮ್ಸ್ ಕಂಡುಹಿಡಿರಿ. ಒಂದು ಗೂಡ್ಸ್ ಪರ್ಚೇಸ್, ಇನ್ನೊಂದು ತಾರಾ. ತಾರಾ ಯಾಕೆ ಬಂತಪ್ಪ ಅಂತಂದ್ರೆ ಇಲ್ಲಿ ತಾರಾ ಹೆಸರು ಬಂತದ, ಫಾರ್ ಕ್ಯಾಶ್ ಅಂತೇಳಿ ಬಂದಿಲ್ಲ. ನಗದು ಇತ್ತಪ್ಪ ಅಂದ್ರೆ ಫಾರ್ ಕ್ಯಾಶ್ ಅಂತ ಬರ್ತಿತ್ತು. ಇಲ್ಲಿ ಪರ್ಸನ್ ಹೆಸರು ಬಂತಪ್ಪ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಇದು ಉದ್ರಿ ವ್ಯವಹಾರ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ. ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಇತ್ತಪ್ಪ ಅಂತಂದ್ರೆ ನಾವು ಏನು ತಗೋತೀವಿ, ಅಲ್ಲಿ ಪರ್ಸನ್ಸ್ ಹೆಸರು ತಗೋತೀವಿ. ತಾರಾ ಅಂತಕ್ಕಂಥವ್ರು ಪರ್ಸನ್ಸ್ ಅವ್ರು ನಮ್ಗೆ ಉದ್ರಿ ಕೊಟ್ಟಾರ. 2 ಐಟಮ್ಸ್ ಕಂಡುಹಿಡಿಬೇಕು. ನಿಮ್ಗೆ ಗೊತ್ತದ ಗೂಡ್ಸ್ ಪರ್ಚೇಸ್ ಏನದ, ಇದು ರಿಯಲ್ ಅಕೌಂಟ್. ತಾರಾ ಏನದ ಇಲ್ಲಿ ಪರ್ಸನಲ್ ಅದ. ಗೂಡ್ಸ್ ಪರ್ಚೇಸ್ ಮಾಡಿದಾಗ ಗೂಡ್ಸ್ ಕಮ್ಸ್ ಇನ್ ಆಗ್ತದ, ಗೋಸ್ ಔಟ್ ಆಗ್ತದ, ಕಮ್ಸ್ ಇನ್ ಆಗ್ತದ. ಕಮ್ಸ್ ಇನ್ ಬಂತು ಗೂಡ್ಸ್ ಕಮ್ಸ್ ಇನ್ ಆಗಿತ್ತಪ್ಪ ಅಂದ್ರೆ ರಿಯಲ್ ಅಕೌಂಟ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್ ಡೆಬಿಟ್ ಮಾಡ್ತೀರಿ. ಅದೇ ರೀತಿ ನಿಮ್ಮಲ್ಲಿ ಇದು ಕ್ಯಾಶ್ ಹೋಗಿಲ್ಲ, ಉದ್ರಿ ತೊಗೊಂಡು ಬಂದಿರಪ್ಪ ಅಂತ ನಿಮ್ಗೆ ಉದ್ರಿ ಯಾರು ಕೊಟ್ಟರು, ತಾರಾ ಕೊಟ್ಟಿರ್ತಾರೆ ಉದ್ರಿ ನಿಮಗೆ. ಅವ್ರು ಗಿವರ್ ಆಗ್ತಾರ. ಗಿವರ್ ಆದ್ರೆ ಏನು ಮಾಡ್ತೀವಿ ನೋಡಿ, ನೀವು ಕ್ರೆಡಿಟ್ ಮಾಡ್ತೀವಿ. ರೈಟ್. ಬರ್ದು ಬಿಡ್ರಲ್ಲಿ 4ನೇ ತಾರೀಕು ಏನದಲ್ಲಿ ಗೂಡ್ಸ್
22,000 22,000 ಬ್ರಾಕೆಟ್ ಒಳಗೆ ನರೇಶನ್ ಬರೀಬೇಕು being goods purchase from Tara ನರೇಶನ್ ಟ್ರಾನ್ಸಾಕ್ಷನ್ಸ್ ಅನ್ನು ಮತ್ತೊಮ್ಮೆ ಬರಬಿಡ್ರಿ ಆಯ್ತು 4ನೇ ತಾರೀಕು ಅವನ ಈಗ 6ನೇ ತಾರೀಕು ಏನದ ಅಲ್ಲಿ 6ನೇ ತಾರೀಕು ಏನದ ಓದ್ರಿ ಇಲ್ಲಿ ಏನದ ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್ ರೈಟ್ ಇನ್ನೊಂದು ಗೂಡ್ಸ್ ಪರ್ಚೇಸ್ ರೈಟ್ ಇದ್ರೊಳಗೆ ಪರ್ಸನ್ ಹೆಸರದ ಇಲ್ಲಿ ಪರ್ಸನ್ ಹೆಸರಿಲ್ಲ ಅಂದಾಗ ನಾವು ಏನು ತಗೋತೀವಿ ಇಲ್ಲಿ ಕ್ಯಾಶ್ ತಗೋತೀವಿ ಕ್ಯಾಶ್ ರೈಟ್ ನಗದು ವ್ಯವಹಾರ ಉದ್ರಿ ವ್ಯವಹಾರ ಇದ್ರೆ ವ್ಯಕ್ತಿ ಹೆಸರು ತಗೋತೀವಿ ನಗದು ವ್ಯವಹಾರ ಇದ್ರೆ ಕ್ಯಾಶ್ ತಗೋತೀವಿ ಅಲ್ಲಿ ರೈಟ್ ಇದನ್ನು ರಿಯಲ್ ಎರಡೂ ರಿಯಲ್ ಅವ ಯಾವ್ದು ಕಮ್ಸಿನ್ ಆಯ್ತು ನೋಡ್ರಿ ಗೂಡ್ಸ್ ಪರ್ಚೇಸ್ ಕಮ್ಸಿನ್ ಆಗ್ತದ ಕ್ಯಾಶ್ ಗೋಸ್ ಔಟ್ ಆಗ್ತದ ಕಮ್ಸಿನ್ ಇದ್ರೆ ಏನ್ ಮಾಡ್ತೀರಿ ಡೆಬಿಟ್ ಗೋಸ್ ಔಟ್ ಆದ ಕ್ರೆಡಿಟ್ ಫಸ್ಟ್ ಯಾವ್ದು ಬರೀತೀರಿ ಡೆಬಿಟ್ ಬರ್ಬಿಡ್ರಿ ಗೂಡ್ಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಬಿಲ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಏನು ವ್ಯತ್ಯಾಸ ಇಲ್ಲಿನೂ ಪರ್ಚೇಸ್ ಮಾಡಿರಿ ಇಲ್ಲಿನೂ ಪರ್ಚೇಸ್ ಮಾಡಿರಿ ಇಲ್ಲಿ ಉದ್ರಿ ವ್ಯವಹಾರ ಅದ ಇಲ್ಲಿ ನಗದು ವ್ಯವಹಾರ ಉದ್ರಿ ವ್ಯವಹಾರದ ಸಲಕ ಪರ್ಸನ್ಸ್ ಹೆಸರು ಬಂತು ಇಲ್ಲಿ ನಗದು ವ್ಯವಹಾರದ ಸಲುವಾಗಿ ಅಲ್ಲಿ ಕ್ಯಾಶ್ ಬಂತು ನೆಕ್ಸ್ಟ್ ಅದಾದ ನಂತರ ಏನದ ನೋಡ್ರಿ ಅಲ್ಲಿ 8ನೇ ತಾರೀಕು ಏನದ ಅಲ್ಲಿ ಸೋಲ್ಡ್ ಗೂಡ್ಸ್ ಟು ನೂತನ್ ಈಗ ಮಾರಾಟ ಮಾಡಿ ಗೂಡ್ಸ್ ಖರೀದಿ ಮಾಡ್ಕೊಳ್ಳೋದು ಮಾರಾಟ ಮಾಡಬೇಕಲ್ಲ ಯಾರಿಗೆ ಮಾರಾಟ ಮಾಡಿದ್ರು ಇಲ್ಲಿ ನೂತನ್ಗೆ ಮಾರಾಟ ಮಾಡಿರಿ ರೈಟ್ ಸೋಲ್ಡ್ ಗೂಡ್ಸ್ ಮಾರಾಟ ಮಾಡಿದ್ದು ಗೂಡ್ಸ್ ಯಾರಿಗೆ ಮಾರಾಟ ಮಾಡಿದ್ರು ನೂತನ್ ದುಡ್ಡು ಕೊಟ್ಟ ನೀನು ಫಾರ್ ಕ್ಯಾಶ್ ಹೋಗ್ತದೆ ಇಲ್ಲಿ ಇಲ್ಲಪ್ಪ ಅಂತಂದ್ರೆ ಉದ್ರಿ ವ್ಯವಹಾರ ಅದೇದು ಅವಾಗ ನಾವೇನು ಮಾಡ್ತೀವಿ ಯಾರಿಗೆ ಮಾರಾಟ ಮಾಡಿರಿ ನೂತನ ಮಾರಾಟ ಮಾಡಿರಿ ಹೆಸರು ತಗೋಬೇಕು ಸೋಲ್ಡ್ ಗೂಡ್ಸ್ ಇದು ರಿಯಲ್ ಅದ ಅಸೆಟ್ ಇದ್ ಸಲುವಾಗಿ ರಿಯಲ್ ಅಂತ ಕರಿತೀವಿ ರೈಟ್ ಸೋಲ್ಡ್ ಮಾಡಿದ ಗೂಡ್ಸು ಗೋಸ್ ಔಟ್ ಆಗ್ತದ ಗೋಸ್ ಔಟ್ ಆದಾಗ ನೀವೇನು ಮಾಡ್ತೀರಿ ಕ್ರೆಡಿಟ್ ಮಾಡ್ತೀರಿ ರೈಟ್ ನೀವು ಗೂಡ್ಸ್ ಮಾರಾಟ ಮಾಡ್ಲಿಕ್ಕೆ ಪರ್ಸನ್ ಅದನ್ನ ಅವ್ರು ರಿಸೀವರ್ ಆಗ್ತಾನ ನಾವು ಮಾರಾಟ ಮಾಡ್ಲಪ್ಪ ಅಂದ್ರೆ ತಗೋತಾರ ರಿಸೀವರ್ ಅಂದ್ರೆ ಏನ್ ಮಾಡ್ತೀರಿ ನೀವು ಡೆಬಿಟ್ ದ ರಿಸೀವರ್ ಡೆಬಿಟ್ ಮಾಡ್ತೀವಿ ರೀ ರೈಟ್ ಬರ್ದ್ಬಿಡ್ರಿ ಹೆಂಗ್ ಬರೀತೀರಿ ಈಗ 8ನೇ ತಾರೀಕು ಯಾರು ತಗೊಳಕ್ರಿ 8/1/15 ಡೇಟ್ ಬಂದು ನೂತನ್ ಅಕೌಂಟ್ ಡೆಬಿಟ್ ಟು ಸೋಲ್ಡ್ ಗೂಡ್ಸ್ ಅಕೌಂಟ್ ಕ್ರೆಡಿಟ್ ಬಿಲ್ ಸೋಲ್ಡ್ ಗೂಡ್ಸ್ ಟು ನೂತನ್ ರೈಟ್ ಎಷ್ಟು ನೋಡ್ರಿ ಅಮೌಂಟು 12,000 ಏನು 12,000 ರೈಟ್ ಬ್ಯಾಂಕಿನ ಅಮೌಂಟ್ ಅಂತ ಬರೀಬೇಕಲ್ಲ 6ನೇ ತಾರೀಕು 30,000 ರೈಟ್ ಕಂಪಲ್ಸರಿ ಅದಕ್ಕೆ ಬರೀಬೇಕು ನೆಕ್ಸ್ಟ್ 8ನೇ ತಾರೀಕು ಆದ್ಮೇಲೆ 10ನೇ ತಾರೀಕು ಕ್ಯಾಶ್ ಪೇಡ್ ಟು ತಾರಾ ತಾರಾ ಅಂತೇಳಿ ಆಲ್ರೆಡಿ ನಿಮ್ಗೆ ಹೆಸರು ಕೇಳಿರಿ ಇಲ್ಲಿ ಹೆಸರು ಅದ ನೋಡ್ರಿ ತಾರಾ ಅಂತೇಳಿ ನಾವು ಉದ್ರಿ ತಂದಿದ್ದವ್ರ ಕಡೆಯಿಂದ ಉದ್ರಿ ತಂದ್ಕೊಳಕ್ಕೆ ನಾವು ಕ್ಯಾಶ್ ಕೊಡ್ಬೇಕಲ್ಲ ಕ್ಯಾಶ್ ಕೊಟ್ಟಿವಿ ಎಷ್ಟು 22,000 ರೂಪಾಯಿ ನಾವು ಖರೀದಿ ಮಾಡಿದ್ರೆ 22,000 ರೂಪಾಯಿ ಅದಕ್ಕೆ ದುಡ್ಡು ವಾಪಸ್ ಕೊಡೋದು 22,000 ರೂಪಾಯಿ ಎರಡು ನೆನ್ಸ್ಕೊಂಡಿರಿ ಒಂದು ಕ್ಯಾಶ್ ಇನ್ನೊಂದು ತಾರಾ ಕ್ಯಾಶ್ ಕೊಡ್ಲಿಕ್ಕತ್ತೀವಿ ಕ್ಯಾಶ್ ಪೇಡ್ ಮಾಡ್ಲಿಕ್ಕತ್ತೀವಪ್ಪ ಅಂದ್ರೆ ಕ್ಯಾಶ್ ಗೋಸ್ ಔಟ್ ಆಗ್ತದ ಗೋಸ್ ಔಟ್ ಅಲ್ಲಿ ಏನ್ ಮಾಡ್ತೀರಿ ಕ್ರೆಡಿಟ್ ಯಾರಿಗೆ ಕೊಡ್ಲಿಕ್ಕತ್ತೀರಿ ನೀವು ತಾರಾ ರಿಸೀವರ್ ಆಗ್ತಾಳ ರೈಟ್ ರಿಸೀವರ್ ಅಂದ್ರೆ ಏನ್ ಮಾಡ್ತೀರಿ ಡೆಬಿಟ್ ಫಸ್ಟ್ ಡೆಬಿಟ್ ಬರೀರಿ ಯಾವ ಡೇಟು 10ನೇ ತಾರೀಕು ತಾರಾ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಹೋಯ್ತು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಎಷ್ಟು 22,000 ಕಂಪ್ಲೀಟ್ ಕೊಡ್ಲಿರ್ತೀರಿ ರೈಟ್ ಬ್ರಾಕೆಟ್ ಒಳಗ ಬಿಲ್ ಕ್ಯಾಶ್ ಪೇಡ್ ಟು ತಾರಾ ರೈಟ್ 10ನೇ ತಾರೀಕು ಆಯ್ತು 15ನೇ ತಾರೀಕು 15 ಏನದಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ನೂತನ್ ರೈಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ನೂತನ್ 11,700 ಡಿಸ್ಕೌಂಟ್ ಅಲೌಡ್ 300 ಇಲ್ಲಿ ಮ್ಯಾಗ ನೂತನ್ ನೋಡ್ರಿ
ನಾವು ನೂತನ್ಗ 12,000 ರೂಪಾಯಿ ಗೂಡ್ಸ್ ಮಾರಾಟ ಮಾಡೇವಿ, ಆದ್ರೆ ನಾವು ದುಡ್ಡು ಎಷ್ಟು ಕೊಟ್ಟನ? ಓನ್ಲಿ 11,700 ಕೊಟ್ಟನ, 300 ರೂಪಾಯಿ ಕಡಿಮೆ ಕೊಟ್ಟನ, ಅದು ಡಿಸ್ಕೌಂಟ್ ಅಂತ ಹೇಳಿಗತ್ತನ. ರೈಟ್, ಹಿಂಗಿದ್ದಾಗ ನಾವು ಐಟಮ್ಸ್ ಕಂಡುಹಿಡಿಬೇಕು. ಎಷ್ಟು ಐಟಮ್ಸ್ ಅವ ನೋಡ್ರಿ ಇಲ್ಲಿ, ಏನೇನವ? ಒಂದು ಕ್ಯಾಶ್, ಇನ್ನೊಂದು ನೂತನ್, ಇನ್ನೊಂದು ಡಿಸ್ಕೌಂಟ್. 300 ರೂಪಾಯಿ ಕಡಿಮೆ ಕೊಡ್ಲಿಕ್ಕತ್ತನಲ್ಲ. ರೈಟ್, ಇವಾಗ ಕ್ಯಾಶ್ ಏನದ? ಇದು ರಿಯಲ್ ಅದ. ನೂತನ್ ಏನದ? ಪರ್ಸನಲ್ ಅದ ಇದು, ಯಾಕಂದ್ರೆ ವ್ಯಕ್ತಿ ಅದ. ನಮ್ಮ ಡಿಸ್ಕೌಂಟ್ ಇದು ನಾಮಿನಲ್ ಆಗ್ತದ. ರೈಟ್, ಈಗ ಏನ್ ಮಾಡ್ಬೇಕು? ಈಗ ಕ್ಯಾಶ್ ಬರ್ಲಿಕ್ಕತ್ತವ ಹೋಗ್ಲಿಕ್ಕತ್ತವ, ಕಮ್ಸ್ ಇನ್ ಗೋಸಟ್ ನೋಡ್ಬೇಕು. ಕ್ಯಾಶ್ ರಿಯಲ್ ಅದ, ಕಮ್ಸ್ ಇನ್ ಬರ್ಲತ್ತವ, ರಿಸೀವ್ಡ್ ಅದ. ಅಲ್ಲಿ ಕಮ್ಸ್ ಇನ್ ಇದ್ರೆ ಏನ್ ಮಾಡ್ತೀರಿ? ಡೆಬಿಟ್ ಮಾಡ್ತೀರಿ. ಕ್ಯಾಶ್ ರಿಸೀವ್ಡ್ ಆಗ್ತದೆ, ಕಮ್ಸ್ ಇನ್ ಆಗ್ಲತ್ತದ. ಯಾರು ಕೊಡ್ಲತ್ತಾರ? ನೂತನ್. ಗಿವರ್ ಆಗ್ತಾನ, ಗಿವರ್ ಇದ್ರೆ ಏನ್ ಮಾಡ್ತೀರಿ? ಕ್ರೆಡಿಟ್. ಆಮೇಲೆ ಡಿಸ್ಕೌಂಟ್ ನೋಡ್ರಿ, ಆ ಡಿಸ್ಕೌಂಟ್ 300 ರೂಪಾಯಿ ಬಿಸ್ನೆಸ್ಗೆ ಲಾಸ್ ಆಗ್ಲತ್ತದೋ ಪ್ರಾಫಿಟ್ ಆಗ್ಲತ್ತದೋ? ಲಾಸ್ ಆಗ್ಲತ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ? ಡೆಬಿಟ್ ಆಲ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್, ಡೆಬಿಟ್ ಮಾಡ್ತೀರಿ. ರೈಟ್, ಬರ್ದ್ ಬಿಡ್ರಿ. ಈಗ ಹೆಂಗ್ ಬರೀತೀರಿ ನೋಡ್ರಿ? 15ನೇ ತಾರೀಕು ಏನ್ ಬರೀಬೇಕು? ಫಸ್ಟಿಗೆ ಕ್ಯಾಶ್, ಕ್ಯಾಶ್ ಅಕೌಂಟ್ ಡೆಬಿಟ್. ಇನ್ನೊಂದೇನು? ಡಿಸ್ಕೌಂಟ್ ಅಲ್ಲ, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್. ರೈಟ್, ಟು ಯಾರು ಕೊಡ್ಲಿಕ್ಕೆ? ಇದು ನೂತನ್, ನೂತನ್ ಅಕೌಂಟ್. ರೈಟ್, ಈಗ ಅಮೌಂಟ್ಗಳು ಹೆಂಗೆ ಬರೀಬೇಕು? ಕ್ಯಾಶ್ ಬಂದಿದ್ದಷ್ಟು ಆಕ್ಚುಲಿ 11,300, ಡಿಸ್ಕೌಂಟ್ ಆಗಿದ್ದಷ್ಟು 300 ರೂಪಾಯಿ ಲಾಸ್ ಆಗಿದೆ. ಅವ ಟೋಟಲ್ ಎಷ್ಟು ಕೊಟ್ಟಂಗೆ ಆಯ್ತು? ಅವನು 12,000 ರೂಪಾಯಿ ಕೊಟ್ಟಂಗೆ ಆಯ್ತು. ರೈಟ್, ಇಲ್ಲಿ ಬ್ರಾಕೆಟ್ ಒಳಗೆ ನರೇಷನ್ ಅಂತಕ್ಕಂಥದ್ದು ಬರ್ದ್ಬಿಡ್ರಿ. ರೈಟ್, ಇದಾದ ನಂತರ 18ನೇ ತಾರೀಕು ನೋಡೋಣ. ತಾರೀಕು ಫಾರ್ಮೆಟ್ ಅಕೌಂಟ್ ಅಂತ ರೈಟ್. 18ನೇ ತಾರೀಕು ಏನದ ನೋಡ್ರಿ? 18ನೇ ತಾರೀಕು ಪೇಡ್ ವೇಜಸ್. ವೇಜಸ್ ಅಂದ್ರೆ ಕೂಲಿ. ಪೇಡ್ ಮಾಡಿದ್ರೆ ಕ್ಯಾಶ್ ಕೊಟ್ಟಿರ್ತೀರಿ. ರೈಟ್, ವೇಜಸ್ ಅಂದ್ರೆ ಕೂಲಿ. ಕೂಲಿ ಅಂತಂದ್ರೆ ಅದು ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂದ್ರೆ ಅದು ನಾಮಿನಲ್ ಅಕೌಂಟ್. ಎಕ್ಸ್ಪೆಂಡಿಚರ್ ಇರೋದಕ್ಕೆ ನೀವು ಡೆಬಿಟ್ ಮಾಡ್ತೀರಿ. ಕ್ಯಾಶು ಇದು ರಿಯಲ್ ಅಕೌಂಟ್. ಕ್ಯಾಶ್ ಕೊಡ್ಲಿಕ್ಕೆ ಅಂತಂದ್ರೆ ಇದು ಗೋಸ್ ಔಟ್. ಗೋಸ್ ಔಟ್ ಇದ್ರೆ ಏನು ಮಾಡ್ತೀರಿ? ಕ್ರೆಡಿಟ್ ಮಾಡ್ತೀರಿ. ಬರ್ದ್ಬಿಡ್ರಿ. ಡೆಬಿಟ್ ಯಾವ್ದು? ಫಸ್ಟಿಗೆ ವೇಜಸ್, ವೇಜಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಎಷ್ಟದ ನೋಡ್ರಿ ವೇಜಸ್? 200 ರೂಪಾಯಿ. 200 ರೂಪಾಯಿ ಕೂಲಿ ಕೊಟ್ಟಿವಂತ. ರೈಟ್, ಬ್ರಾಕೆಟ್ ಒಳಗೆ ನರೇಷನ್ ಬಿಲ್ ಪೇ ವೇಜಸ್. ರೈಟ್, 18ನೇ ತಾರೀಕು ಆಗೋಣ. 20ನೇ ತಾರೀಕು ನೋಡ್ರಿ ಏನದ? 21 ಏನದ? 20ನೇ ತಾರೀಕು ನೋಡ್ರಿ. 20ನೇ ತಾರೀಕು ಫರ್ನಿಚರ್ ಪರ್ಚೇಸ್ ಮಾಡೀವಿ. ಫರ್ನಿಚರ್ ಪರ್ಚೇಸ್ ಮಾಡೀವಿ ಫಾರ್ ಕ್ಯಾಶ್. ಇದು 2 ಐಟಮ್ ಸಿಂಪಲ್. ಒಂದು ಫರ್ನಿಚರ್ ಬರ್ತದ, ಇನ್ನೊಂದು ಕ್ಯಾಶ್ ಬರ್ತದೆ. 2 ಐಟಮ್ಸ್. ಯಾವುದು ಬಂತಿಲ್ಲಿ? ಪರ್ಚೇಸ್ ಮಾಡಿದ ಫರ್ನಿಚರ್ ಬರ್ತದ, ಡೆಬಿಟ್ ಮಾಡ್ರಿ. ಏನು ಹೋಗ್ತದ? ಕ್ಯಾಶ್ ಗೋಸ್ ಔಟ್ ಆಗ್ತದ, ಕ್ರೆಡಿಟ್ ಮಾಡ್ರಿ. ಸಿಂಪಲ್. ರೈಟ್, ಬರ್ದ್ಬಿಡ್ರಿ. ಫಸ್ಟಿಗೆ ಡೆಬಿಟ್ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಎಷ್ಟು ನೋಡ್ರಿ? ಫರ್ನಿಚರು 5,000. ಬ್ರಾಕೆಟ್ ಒಳಗೆ ಬರೀರಿ being furniture purchase. ರೈಟ್, 20ನೇ ತಾರೀಕು ಆದ್ಮೇಲೆ 22ನೇ ತಾರೀಕು ನೋಡ್ರಿ ಏನದ? 22.
withdrawn from bank for personal use. ಪರ್ಸನಲ್ ಯೂಸ್ ಅಂದ್ರೆ ಏನು? ತನ್ನ ಸ್ವಂತಕ್ಕಾಗಿ ತನ್ನ ಮನೆ ಸಲುವಾಗಿ ಬಿಸ್ನೆಸ್ ನಾಗಿಂದ ಗೂಡ್ಸ್ ಅಥವಾ ಕ್ಯಾಶ್ ವಿತ್ಡ್ರಾ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡ್ರಾವಿಂಗ್ಸ್ ಅಂತ ಕರಿತೀವಿ. ತನ್ನ ಸಲುವಾಗಿ ತನ್ನ ಬಿಸ್ನೆಸ್ ನಾಗಿದ್ದು ಹಣ ಅಥವಾ ವಸ್ತುಗಳು ಡ್ರಾ ಮಾಡಿದ್ರು ತಗೊಂಡು ಹೋಗಿದ್ರಪ್ಪ ಅಂದ್ರೆ ಅದಕ್ಕೆ ಡ್ರಾವಿಂಗ್ಸ್ ಅಂತ ಕರಿತೀವಿ. ಅವ ಎಲ್ಲಿ ತಗೊಂಡನ್ರಿ? ಬಿಸ್ನೆಸ್ ನಾಗಿದ್ದು ತಗೊಂಡಿಲ್ಲ. ಬಿಸ್ನೆಸ್ ಏನ್ ಅಕೌಂಟ್ ಅದಲ್ಲ ಬ್ಯಾಂಕಿನೊಳಗೆ ಅಲ್ಲಿಂದ ಡ್ರಾ ಮಾಡೋಣಂತ, ರೈಟ್? ಅವಾಗ ನಾವೇನ್ ಮಾಡ್ತೀವಿ? ಬ್ಯಾಂಕ್ ಅಂತ ಹೇಳಿ ತಗೋತೀವಿ, ರೈಟ್? ಯಾರು ತಗೊಳಿಕತ್ತಾರ? ಇದು ಓನರ್ ತಗೊಳಿಕತ್ತಾನ. ಓನರ್ ತಗೊಳಿಕತ್ತಾನ ಅಂದ್ರೆ ಗಿರೀಶ್ ತಗೊಳಿಕತ್ತಾನ, ರೈಟ್? ಅದಕ್ಕೆ ನಾವು ರಿಸೀವರ್ ಯಾರು ಅದರಲ್ಲಿ? ಗಿರೀಶ್ ಅದನ. ಗಿರೀಶು ತಗೊಳ್ಳಿ ಸಲುವಾಗಿ ನಾವು ಅವನಿಗೆ ಡೆಬಿಟ್ ಮಾಡ್ತೀವಿ. ಗಿರೀಶ್ ಇಸ್ ಎ ಓನರ್, ಡ್ರಾವಿಂಗ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಎಲ್ಲಿಂದ ಡ್ರಾ ಮಾಡ್ಲಿಕ್ಕತ್ತಾನ? ಬ್ಯಾಂಕಿಂದ ಡ್ರಾ ಮಾಡ್ಲಿಕ್ಕತ್ತಾನ. ಬ್ಯಾಂಕರ್ ಏನಾಗ್ತಾನ? ಅಲ್ಲಿ ಗಿವರ್ ಆಗ್ತಾನ, ರೈಟ್? ಡ್ರಾ ಮಾಡಿದಾಗ ಬ್ಯಾಂಕರ್ ದುಡ್ಡು ಕೊಡ್ತಾನೆ. ನಾವು ಡ್ರಾ ಮಾಡಿನಪ್ಪ ಅಂತಂದ್ರೆ ಬ್ಯಾಂಕರ್ ದುಡ್ಡು ಕೊಡ್ತಾನೆ, ಗಿವರ್ ಆಗ್ತಾನೆ. ಡಿಪಾಸಿಟ್ ಮಾಡಿದ್ರೆ ಹೆಂಗೆ ರಿಸೀವರ್ ಆಗಿದ್ದಲ್ಲಿ ಅದೇ ರೀತಿ ಈಗ ಡ್ರಾ ಮಾಡಿದಾಗ ಅವನು ಗಿವರ್ ಆಗ್ತಾನೆ. ಹೆಂಗೆ ಬರೀತೀರಿ ಇಲ್ಲಿ ನೋಡಿ? ಫಸ್ಟ್ ಡ್ರಾವಿಂಗ್ಸ್ ಅಕೌಂಟ್ ಡೆಬಿಟ್ ಟು bank account, right? Being cash withdrawn from bank for personal use, right? ಎಷ್ಟು ಅಮೌಂಟ್ ನೋಡ್ರಿ? ಪರ್ಸನಲ್ ಯೂಸ್ ಅಲ್ಲಿ ಎಷ್ಟು ಡ್ರಾ ಮಾಡ್ಯಾನ ಅವನು? 4000, 4000, ರೈಟ್? ಇದಾದ ನಂತರ 26ನೇ ತಾರೀಕು ನೋಡ್ರಿ ಏನದ? 26ನೇ ತಾರೀಕು 26/1 ಭಾಳ ಸಿಂಪಲ್ ಅದದು. ಏನದ? ವಿತ್ಡ್ರಾ, ಸಾರಿ 26ನೇ ತಾರೀಕು ಕಮಿಷನ್ ರಿಸೀವ್ಡ್ 2000, ಕಮಿಷನ್ ರಿಸೀವ್ಡ್ ಅದ, ಇದು ಪೇಡ್ ಅಲ್ಲ, ರಿಸೀವ್ಡ್ ಅದ, ರೈಟ್? ಕಮಿಷನ್ ಅಂತ ನಮಗೆ ಕ್ಯಾಶ್ ಬಂದಿರ್ತದೆ, ರೈಟ್? ಕಮಿಷನ್ ರಿಸೀವ್ಡ್ ಇಸ್ ಎ ನಾಮಿನಲ್ ಒಳಗೆ ಎಕ್ಸ್ಪೆಂಡಿಚರ್ ಅದ, ಇನ್ಕಮ್ ಅದು ನೋಡ್ಕೋಬೇಕಿದ್ರು. ರಿಸೀವ್ಡ್ ಅಂದ್ರೆ ಇನ್ಕಮ್ ಇರ್ತದ. ಇನ್ಕಮ್ ಇತ್ತು ಅಂತಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಕ್ರೆಡಿಟ್ ಮಾಡ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಶ್ ಬರಲತ್ತ ಇನ್ಕಮ್ ಅಂತೇಳಿ ಕ್ಯಾಶ್ ರಿಯಲ್ ಅಕೌಂಟ್ ಅದ ಕಮ್ಸ್ ಇನ್, ಡೆಬಿಟ್ ಮಾಡ್ತೀವಿ. ಫಸ್ಟ್ ಯಾವ್ದು ಬರ್ತೀರಿ? ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್ ಕ್ರೆಡಿಟ್. ಎಷ್ಟು? 2000 ಅಲ್ಲ? 2000, ರೈಟ್? ಬ್ರಾಕೆಟ್ ಒಳಗೆ ಬಿಲ್ ಕಮಿಷನ್ ರಿಸೀವ್ಡ್, ರೈಟ್? 26ನೇ ತಾರೀಕು ಆಯ್ತು. 26ನೇ ತಾರೀಕು ಆಗ ನೆಕ್ಸ್ಟ್ ಯಾವ್ದು ನೋಡ್ರಿ ಡೇಟ್ ಅಲ್ಲಿ? 28ನೇ ತಾರೀಕು. 28ನೇ ತಾರೀಕು ಏನದ? ಬ್ಯಾಂಕ್ ಚಾರ್ಜಸ್ ಸೇಮ್ ಚಾರ್ಜಸ್ ಅಂದ್ರೆ ಎಕ್ಸ್ಪೆಂಡಿಚರ್ ಆಗ್ತದೆ. 28ನೇ ತಾರೀಕು ಬ್ಯಾಂಕ್ ಚಾರ್ಜಸ್ ಎಕ್ಸ್ಪೆಂಡಿಚರ್ ಆಗ್ತದೆ. ಅವ್ರಿಗೆ ನಾವು ಕ್ಯಾಶ್ ಕೊಡ್ತೀವಿ, ಕ್ಯಾಶ್ ಕೊಡ್ಲಿಕ್ಕತ್ತೀವಿ. ಅಥವಾ ಅಲ್ಲಿದಲ್ಲೇ ಅವ್ರಿಗೆ ಏನಾದರೂ ಲೆಸ್ ಆಗ್ಲಿಕ್ಕತ್ತಪ್ಪ ಅಂತಂದ್ರೆ ಬ್ಯಾಂಕ್ ಅಂತ ಬರ್ತಿತ್ತು. ಈಗ ನಾವು ಬ್ಯಾಂಕ್ ಚಾರ್ಜಸ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೋಣ. ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ರೈಟ್? ಎಷ್ಟದ ನೋಡ್ರಿ ಬ್ಯಾಂಕ್ ಚಾರ್ಜಸ್? 500, ರೈಟ್? ಬ್ರಾಕೆಟ್ ಒಳಗ ಬಿಲ್ ಪೇಡ್ ಬ್ಯಾಂಕ್ ಚಾರ್ಜಸ್, ರೈಟ್? 28 ತಾರೀಕು ಆಯ್ತು. 28 ಯಾವಾಗ? 29 ಸೇಮ್ ಅದ ಮತ್ತೆ ಕಂಟಿನ್ಯೂ ಹಂಗೆ. ಪೇಡ್ ಸ್ಯಾಲ್ರಿ ಕೊಟ್ಟಿರಂತ ನೀವು, ಸ್ಯಾಲ್ರಿ ಕೊಟ್ಟಿದ್ರೆ ಎಕ್ಸ್ಪೆಂಡಿಚರ್ ಆಯ್ತದು. ಸ್ಯಾಲರಿ ಅಕೌಂಟ್ ಡೆಬಿಟ್ ಟು, ಸ್ಯಾಲ್ರಿ ಹೆಂಗೆ ಕೊಟ್ಟಿರಿ ನೀವು? ಕ್ಯಾಶ್ ಅಂತ ಏನು ಹೇಳಿಲ್ಲ, ಚೆಕ್ ಅಂತ ಹೇಳಿಲ್ಲ, ರೈಟ್? ಕ್ಯಾಶ್ ಅಕೌಂಟ್ ಎಷ್ಟದ ನೋಡ್ರಿ ಸ್ಯಾಲ್ರಿ? 7000 ಸ್ಯಾಲ್ರಿ ಎಕ್ಸ್ಪೆಂಡಿಚರ್ ಡೆಬಿಟ್ ಮಾಡೀವಿ, ಕ್ಯಾಶ್ ಗೋಸ್ ಔಟ್ ಆಗ್ಯಾವ. ಬಿಲ್ ಪೇಡ್ ಸ್ಯಾಲರಿ, ರೈಟ್? ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಅಂದ್ರೆ ನಾವು ನಗದು ಮಾರಾಟ ಮಾಡೀವಿ, ಹಣನೇ ಮಾರಾಟ ಮಾಡಿದಲ್ಲಿ ಗೂಡ್ಸ್ಗಳನ್ನು ನಗದು ಮಾರಾಟ ಮಾಡೀವಿ. ಅದ್ರ ಸಲುವಾಗಿ ಏನಾಗ್ತದೆ? ಕ್ಯಾಶ್ ಸೇಲ್ಸ್ ಅಂದ್ರೆ ಅಲ್ಲಿ ಗೂಡ್ಸ್ ಬರ್ತದ, ಗೂಡ್ಸ್ ಸೋಲ್ಡ್, ಇನ್ನೊಂದು ಕ್ಯಾಶ್. ಆಲ್ರೆಡಿ ಇಲ್ಲಿ ಮಾಡಿರಲ್ಲ ನಾವು, ಆಗಲೇ ಫಸ್ಟ್ ಒಂದು ಮಾಡಿ ನೋಡ್ರಿ. ಯಾವುದು? ಗೂಡ್ಸ್ ಪರ್ಚೇಸ್ ಆಯ್ತಿದ್ದು ಬಂದಿಲ್ಲ ಹಿಂಗ. ಇಲ್ಲಿ ಅದು ನೋಡ್ರಿ, ಗೂಡ್ಸ್ ಸೋಲ್ಡ್ ಅಂತಂದ್ರೆ ಗೂಡ್ಸ್ ಹೋಯ್ತು, ಗೋಸ್ ಔಟ್. ಕ್ಯಾಶ್
ಬರ್ತದ, ಗೂಡ್ಸ್ ಮಾರಾಟ ಮಾಡಿದ್ರೆ ಕ್ಯಾಶ್ ಬರ್ತದ. ಕಮ್ಸ್ ಇನ್, ರೈಟ್, ಕಮ್ಸ್ ಇನ್ ಅಂದ್ರೆ ಡೆಬಿಟ್, ಗೋಸ್ ಔಟ್ ಆದ್ರೆ ಕ್ರೆಡಿಟ್. ಬರ್ದ್ಬಿಡ್ರಿ ಫಸ್ಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೋಲ್ಡ್ ಅಕೌಂಟ್, ರೈಟ್, ಬ್ರಾಕೆಟ್ ಒಳಗೆ ಬೇಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಥವಾ ಕ್ಯಾಶಿಯರ್ಸ್ ಬರೆದ್ರು ನಡೀತದೆ. ಎಷ್ಟು ನೋಡ್ರಿ ಕ್ಯಾಶಿಯರ್ಸ್ 10,000, ರೈಟ್. ಅಂಡ್ ನೆಕ್ಸ್ಟ್ ಒನ್ ಅಂಡ್ ಲಾಸ್ಟ್ ಒನ್ ಏನದ ನೋಡ್ರಿ, ಚೆಕ್ ಇಶ್ಯೂಡ್ ಫಾರ್ ರೆಂಟ್, ಬಾಡಿಗೆ ಕೊಟ್ಟಿವಂತ, ರೆಂಟ್ ಕೊಟ್ಟಿವಂತ, ರೈಟ್. ಎಷ್ಟನೇ ತಾರೀಕು? 31ಕ್ಕೆ. ಇದು 30ನೇ ತಾರೀಕು, ಇದು 31ನೇ ತಾರೀಕು ಏನ್ ಮಾಡಿವಿ? ರೆಂಟ್ ಕೊಟ್ಟಿವಂತ, ಅದು ಚೆಕ್ ಮೂಲಕ ಕೊಟ್ಟಿವಿ, ರೈಟ್. ರೆಂಟ್ ಇದು ಡೆಬಿಟ್ ಮಾಡ್ತೀವಿ, ಯಾಕಂತಂದ್ರೆ ಎಕ್ಸ್ಪೆಂಡಿಚರ್ ಅದ, ನಾಮಿನಲ್ ಅಕೌಂಟ್ ಪ್ರಕಾರ ನೋಡ್ಬೇಕು. ಅದೇ ರೀತಿ ಚೆಕ್ ಮೂಲಕ ಕೊಟ್ಟಿವಿ ನಾವು, ಚೆಕ್. ಚೆಕ್ ಅಂದ್ರೆ ಬ್ಯಾಂಕ್ ಹಾಕೋದು, ಬ್ಯಾಂಕ್ ಅಂತಂದ್ರೂ ದುಡ್ಡು ಕೊಡ್ಲತ್ತನವ, ದುಡ್ಡು ಕೊಡ್ಲತ್ತನಪ್ಪ ಅಂತಂದ್ರೆ ಗೀವರ್ ಆಗ್ತಾನೆ. ನಾವು ಚೆಕ್ ಕೊಟ್ಟೆವಪ್ಪ ಅಂತಂದ್ರೆ ನಾವು ಚೆಕ್ ತೊಗೊಂಡು ಬ್ಯಾಂಕಿಗೆ ಹೋಗ್ತಾನೆ, ಬ್ಯಾಂಕರ್ ದುಡ್ಡು ಕೊಡ್ತಾನೆ. ಬ್ಯಾಂಕರ್ ದುಡ್ಡು ಕೊಡ್ತಾನಪ್ಪ ಅಂದ್ರೆ ಬ್ಯಾಂಕರ್ ಗೀವರ್ ಆಗ್ತಾನೆ ಅಲ್ಲಿ, ರೈಟ್. ಗೀವರ್ ಆಗಿನಪ್ಪ ಅಂದ್ರೆ ಏನು ಮಾಡ್ತೀವಿ ನೀವು? ಕ್ರೆಡಿಟ್ ಮಾಡ್ತೀರಿ. ಇಲ್ಲಿ ಬರಿಬೇಕು, ಯಾವ ರೀತಿ ಬರಿತೀರಿ ನೋಡ್ರಿ ಇಲ್ಲಿ, ರೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಚೆಕ್ ಬರಿಬಾರ್ದಲ್ಲಿ, ಚೆಕ್ ಬಂದಲಿಲ್ಲ ಬ್ಯಾಂಕ್ ಬರಿಬೇಕು, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಕೆಳಗ ನರೇಶನ್ ಬರೀರಿ, ಬ್ರಾಕೆಟ್ ಒಳಗ ಚೆಕ್ ಇಶ್ಯೂಡ್ ಫಾರ್ ರೆಂಟ್ ಅಂತೇಳಿ ಬೇಂಗ್ ಅಂತೇಳಿ ಬರ್ದು ಎಷ್ಟದಲ್ಲಿ 3,000. ಇದೊಂದು ಕಂಪ್ಲೀಟ್ ಆಗಿ ಒಂದು ಜರ್ನಲ್ ಎಂಟ್ರಿ ಲೆಕ್ಕಗಳದ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೋತೀರಿ. ಓವರ್. ಥ್ಯಾಂಕ್ ಯು.